ಚನ್ನಗಿರಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಇಂದು ರಾಷ್ಟ್ರೀಯ ಪೌಷ್ಟಿಕ ಆಹಾರ ದಿನಾಚರಣೆ ಭವ್ಯವಾಗಿ ಜರುಗಿತು. ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಆಹಾರ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಮತ್ತು ಜೆಎಂಎಫ್ಸಿ ಶ್ರೀಮತಿ ಸೌಭಾಗ್ಯ ಬುಷೇರ್ ಉದ್ಘಾಟಿಸಿ ಮಾತನಾಡಿದ್ರು. ಮಹಿಳೆಯರು ಹೆಚ್ಚಾಗಿ ಪೌಷ್ಟಿಕ ಆಹಾರ ಸೇವನೆ ಮಾಡೋದ್ರಿಂದ ಶಕ್ತಿವಂತರಾಗಬಹುದು, ಹಾಗೆ ಆರೋಗ್ಯವಂತ ಮಕ್ಕಳಿಗೆ ಜನ್ಮ ನೀಡಲು ಸಹಕಾರಿಯಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳಲ್ಲಿ ರಕ್ತಹೀನತೆ ಹೆಚ್ಚಾಗಿ ಕಂಡುಬರುತ್ತಿದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಪೌಷ್ಟಿಕ ಆಹಾರ ದಿನಾಚರಣೆಗೆ ಹೆಚ್ಚು ಮಹತ್ವ ನೀಡಿದೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಗೂ ಪೌಷ್ಟಿಕ ಆಹಾರ ಬೇಕು. ಒಳ್ಳೆಯ ಆಹಾರ ಸೇವನೆ ಮಾಡೋದ್ರಿಂದ ಆರೋಗ್ಯವಂತರಾಗಿರಲು ಸಾಧ್ಯ ಎಂದು ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ ಮೋಹನ್ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀ ಪ್ರಕಾಶ್ ಎಂಆರ್, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀಮತಿ ನಿರ್ಮಲಾ ಎಂಆರ್, ವಕೀಲರ ಸಂಘದ ಉಪಾಧ್ಯಕ್ಷ ಶ್ರೀ ಸಿ ತಿಪ್ಪೇಶ್, ಕಾರ್ಯದರ್ಶಿ ಶ್ರೀ ಜಿಎಸ್ ಮೋಹನ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ವಕೀಲರಾದ ಶ್ರೀಮತಿ ಪ್ರತಿಭಾ ಕೆಎಸ್ ಅವರು ಪೌಷ್ಟಿಕ ಆಹಾರದ ಮಹತ್ವದ ಕುರಿತು ಉಪನ್ಯಾಸ ನೀಡಿದ್ರು. ಪೌಷ್ಟಿಕ ಆಹಾರವು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಆಧಾರವೆಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು. ಒಳ್ಳೆಯ ಆಹಾರವನ್ನ ಸೇವನೆ ಮಾಡಬೇಕು. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ದು ಮಹಿಳೆಯರ ಒಂದು ದೊಡ್ಡ ದುರಾದೃಷ್ಟ ಏನು ಅಂತ ಹೇಳಿದ್ರೆ, ನನ್ನನ್ನು ಸೇರ್ಕೊಂಡಿರ್ಬೋದು, ನಮ್ಮ ಅಮ್ಮನನ್ನು ಸೇರ್ಕೊಂಡಿರ್ಬೋದು, ನಿಮ್ಮನ್ನೆಲ್ಲರನ್ನು ಸೇರ್ಕೊಂಡಿರ್ಬೋದು. ಮನೇಲಿ ಏನಂತ ಹೇಳಿದ್ರೆ, ಫಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗಂಡು ಮಕ್ಕಳುಗಳಿಗೆ ಮತ್ತೆ ಮಕ್ಕಳುಗಳಿಗೆ ಚೆನ್ನಾಗಿ ತಿನ್ನಿಸ್ತಾರೆ. ಅವ್ರೇನಾದ್ರೂ ತಿಂದು ಮಿಕ್ಕಿದ್ರೆ ನಾವು ತಿಂತಾರೆ, ನಾವು ಮೀನ್ಸ್ ಅಮ್ಮಂದ್ರು ತಿಂತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಚೆನ್ನಾಗಿರ್ಲಿ, ಬೆಳೆಯೋ ಮಕ್ಕಳು ಚೆನ್ನಾಗಿ ತಿನ್ಲಿ. ಮನೆಯಲ್ಲಿರ್ತಕ್ಕಂಥ ಗಂಡ ಮಕ್ಕಳು ಇವ್ರಿಗೆ ಮಾತ್ರ ಪೌಷ್ಟಿಕತೆ ಬೇಕಾಗಿರಲ್ಲ, ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಪೌಷ್ಟಿಕತೆ ಬೇಕು. ಮತ್ತೆ ಇವಾಗ ಏನ್ ಮಾಡೋದು ಅಂತ ಹೇಳಿದ್ರೆ, ನಾವು ತಿನ್ನೋದು ಜಾಸ್ತಿ ತಿಂತೀವಿ, ಅದ್ರಲ್ಲಿ ಏನು ಪೌಷ್ಟಿಕ ತಿನ್ನೋದು ಏನಂತ ಹೇಳ್ತೀವಿ ಅಂದ್ರೆ, ನಮ್ಮ ಮಕ್ಕಳುಗಳಿರ್ಬೋದು ಕೊಡ್ತೀರಾ. ಆದ್ರೆ ಕೇವಲ ಮಕ್ಕಳು ತಿಂದು ಪೌಷ್ಟಿಕವಾಗಿ ಇರೋದಲ್ಲ, ನಾವು ಕೂಡ ಎಲ್ಲ ತಾಯಿಯಂದ್ರು ಕೂಡ ಒಳ್ಳೆಯ ಆಹಾರವನ್ನ ಸೇವನೆ ಮಾಡಬೇಕು. ಒಳ್ಳೆಯ ಆಹಾರವನ್ನ ಸೇವನೆ ಮಾಡೋದ್ರಿಂದ ನಮಗೂ ಕೂಡ ಒಂದು ಶಕ್ತಿ ಇರುತ್ತೆ. ಬರ್ಬರ್ತಾ ನಾವ್ ಏನಾಗ್ಬಿಡ್ತೀವಿ ಅಂತ ಹೇಳಿದ್ರೆ, ಶಕ್ತಿಹೀನರಾಗ್ಬಿಡ್ತೀವಿ. ಆವಾಗ ನಮ್ಮ ಶಕ್ತಿ ಕುಂದುತ್ತಾ ಹೋಗುತ್ತೆ. ನಾವ್ ಏನಾದ್ರೂ ಚೆನ್ನಾಗಿರ್ತಕ್ಕಂಥದ್ದು ಮತ್ತೆ ಇನ್ನೊಂದು ನಮ್ಮ ಮಹಿಳೆಯರದು ಒಂದು ಇನ್ನೊಂದು ಏನಂತ ಹೇಳಿದ್ರೆ, ರಾತ್ರಿ ಉಳಿದಿರ್ತಕ್ಕಂಥ ತಿನ್ನೋದು, ಮಕ್ಕಳುಗಳಿಗೆ ಬಿಸಿ ಮಾಡಿ ಹಾಕೋದು, ತಾವು ರಾತ್ರಿ ಉಳಿದಿರೋದು